ಸೃತಿಯ ನೇಮ ಪಾರಂಗತರು ಇದ್ದೇ ಇರತಾರ ಸೃತಿ ಕಳಬಲ್ಲ ಸೂತ್ರ ಶಟ್ಟ ಸಂಪತ್ತಿ ಸಾಧೂರ ಇಂಥ ಗೋತ್ರ ಸೂತ್ರ ನಿನಗೇನು ಗೊತ್ತ ಶಾಸ್ತ್ರ ಅಲ್ಲ ಶಾಣೆ ತಾನ ತಿಳಿಲಿ ಎಂದು ಸಾರಿ ಹೇಳ್ತಿ ಸ್ಟೇಜಿಗೆ ಬಂದು ಸರಿಯಾಗಿ ಉತ್ತರ ಕೊಡ್ತೀನಿ ತಂದು ಬೆಳೆಸಿ ನನ್ನ ತೂರ ನಿನಗ ಸರಿಯಾಗಿ ಉತ್ತರ ಕೊಡ್ತೀನಿ ತಂದು ಬೆಳೆಸಿ ನನ್ನ ತೂರ ಮೂಕ ಕಿವುಡ ಇಲ್ಲದವ ಕಣ್ಣ ಮೂರು ಮಂದಿದು ಕೇಳ್ತಿ ವರಣ ಮೊದಲನೇ ಕಿವುಡ ಹಿರಿಯ ಅಣ್ಣ ಅವರವರ ಹೆಸರ ಸತ್ತು ಚಿತ್ತು ಆನಂದ ಸ್ವರೂಪಿ ಅಣ್ಣ ತಮ್ಮರ ಏಕೀಕರಣರಾಗಿ ಚಿದ್ಗನ ಎಂಬ ಮಗನ ಹರದಾರ ಅಲ್ಲ ಚಿನ್ಮಯ ಚಿದ್ಗನ ಎಂಬುವಾಗ ಮುಕ್ಕಳಿ ಬಾಯಿ ಅವಗೆಲ್ಲಿ ಮೂಗ ಮಾಡಿ ನೋಡ್ಕ ಭಾಗ ತ್ಯಾಗ ಅಧ್ಯಾತ್ಮದ ವ್ಯವಹಾರ ಮಾಡಿ ನೋಡ್ಕ ಅಂತಾರ ಕವಿಗಳು ಏನಂತ ಅಧ್ಯಾತ್ಮ ಅಂತಂದ್ರೆ ಶುದ್ಧ ಸದ್ಗುರುವಿನ ಕರುಣೆ ಪಡ್ಕೊಂಡವ್ರಿಗೆ ಹೊಳಿತದದು ಅಧ್ಯಾತ್ಮ ಅಂತಂದ್ರೆ ಹೆಂಗ ಸಕ್ರಿ ಗೊಂಬಿ ಇದ್ದಂಗಂತ ಗೊಂಬಿ ಇದ್ದಂಗ ಸಕ್ರಿ ಗೊಂಬಿ ಕಾಲ್ ಕಡ್ದು ತಿನ್ರಿ ಅಷ್ಟೇ ರುಚಿ ಕೊಟ್ಟದ ತಲಿಭಾಗದಿಂದ ತಿನ್ರಿ ಅಷ್ಟೇ ರುಚಿ ಕೊಡ್ತದ ಸಕ್ರಿನೇ ಸಕ್ರಿ ಅದು ಹಿಂಗ ಅಧ್ಯಾತ್ಮ ಅದಂತ ಇಲ್ಲಿ ಅಣ್ಣ ತಮ್ಮರು ಯಾರು ಒಂದು ಊರಾಗ ಅಂದಿ ತಂಗಿ ನೀನು ಒಂದು ಊರಾಗ ಅಲ್ಲ ಅದು ಈ ಕಾಯಾಪುರದಾಗೆ ಅವ್ರ ಅಣ್ಣ ತಮ್ಮರು ಇದ್ದಾರ ಕಾಯಾಪುರ ಅನ್ನುವಂಥದ್ದು ನಿಂದೇನು ಇದು ಶರೀರ ಅದಲ್ಲ ಇದರಲ್ಲಿ ಸತ್ತು ಚಿತ್ತ ಆನಂದಾದಿಗಳು ಮೂವರು ಅಣ್ಣ ತಮ್ಮರು ಸತ್ತು ಚಿತ್ತು ಆನಂದಾದಿಗಳು ಈ ಮೂರು ಅವಸ್ಥೆ ನಿನ್ನಲ್ಲಿ ಏನಿದಾವಲ್ಲ ಇವರೇ ಮೂವರು ಅಣ್ಣ ತಮ್ಮರು ಒಬ್ಬ ಕಣ್ ಕಾಣಲಾರ್ದವ ಒಬ್ಬ ಕಿವಿ ಕೇಳದವ ಒಬ್ಬ ಮಾತಾಡಲಾರ್ದವ ಮೂಗ ಈ ಶರೀರದಾಗೆ ಇಲ್ಲೇ ಅದಾರ ಹೌದು ಇವರು ಮೂವರು ಏಕೀಕರಣರಾದಾಗ ಯಾವ ಮಗ ಹುಟ್ಟ್ಯಾನ ಚಿದ್ಗನ ಎನ್ನುವಂತ ಮಗ ಹುಟ್ಟ್ಯಾನ ಆ ಚಿದ್ಗನ ಎನ್ನುವಂತ ಮಗನಿಗೆ ಮುಕ್ಳಿ ಬಾಯಿ ಅವಿಗೆ ಎಲ್ಲಿ ಮೂಗ ತಂಗಿ ಮಾಡಿ ನೋಡ್ಕ ಭಾಗ ತ್ಯಾಗ ಮಾಡಿದಾಗ ಇದ್ರ ಭೇದ ಗುರ್ತಾಗ್ತದೆ ಅಧ್ಯಾತ್ಮ ಯಾವಾರದ ಅಧ್ಯಾತ್ಮದ ಲೆಕ್ಕದ ಅದಕ್ಕಾಗಿ ಮುಂದೆ ಹೇಳ್ತಾರ ಅವರು ಕವಿಗಳು ಪಾರಮಾರ್ಥದ ಬೀಜ ಊರಿದ ಮ್ಯಾಗ ಪ್ರಪಂಚದ ಆಶೆ ಉಳಿದಿತ್ತು ಹ್ಯಾಂಗ 18 ದಾಟಿ ನವವಿಧ ಭಕ್ತಿ ನೆಲೆ ಊರಿದರ 3 ಕಳೆದ ಬಳಿಕ ಉಳಿತಾವ್ ಹ್ಯಾಂಗ ಮುಂದಿನ 13 300,000 ಹರಿದರಿಸೋದ ಮಾಡಿಕೊರೋ ಶರೀರ ಚಿದ್ಗನ ಎಂಬುವ ಮಗನಿಗೆ ಹೆಣ್ಣ ಚಿತ್ಕಲೆ ಒಪ್ಪುವಳೆಂದು ಪೂರ್ಣ ಚಿನ್ನನ ಚಿತ್ತು ಅಕ್ಕಿಯ ಬಣ್ಣ ಶೋಧಿಸಿ ತಂದಾರ ಹೌದು ಚಿನ್ನನ ಚಿತ್ತು ಅಕ್ಕಿಯ ಬಣ್ಣ ಶೋಧಿಸಿ ತಂದಾರ ಮೂಲ ನಕ್ಷತ್ರ ಅಲ್ಲ ಅದು ಮೂಲ ತತ್ವ ಶೋಧ ಮಾಡಿ ತತ್ವ ಶೋಧ ಮಾಡಿ ಮುಹೂರ್ತ ತಿಥಿಯಲ್ಲಿಂದವಾಗ ನೀ ಹಂತಕ್ಕಿ ಹುಚ್ಚಲ ಅದು ಮೂಲ ನಕ್ಷತ್ರ ಅಲ್ಲ ಅಂತ ಹೇಳ್ತಾರೆ ಕವಿಗಳು ಸ್ಪಷ್ಟವಾಗಿ
ಮೂಲ ನಕ್ಷತ್ರದಾಗ ಜನಿಸಿ ಬಂದ ಕನ್ನ ಶೋಧ ಮಾಡಿ 3 ತಿಲ್ಲೆ ಇಟ್ಟಾರ ಸಕ್ರಿ ಪುಡಿ ಎತ್ತನಿ ಅಂದಿಯಲ್ಲ. ಅಂದಿದಿ ಅದಕ್ಕಾಗಿ ಕವಿಗಳು ಹೇಳ್ಯಾರ ಆಗತ್ತ ಮೂಲ ನಕ್ಷತ್ರ ಅಲ್ಲದು ಮೂಲ ತತ್ವ ಶೋಧ ಮಾಡಿ ಮೂಲ ತತ್ವ ಶೋಧ ಮಾಡಿ ಮುಹೂರ್ತ ತಿಥಿ ಅವಾಗ ಎಲ್ಲಿಂದ ನೀ ಹೆಂತಕ್ಕೆ ಹುಚ್ಚುಕೋಡಿ ಅತ್ತಲಕತ್ತಾರ ಕವಿ. ಲೌಡಿ ಅಂತ ಮೂಲ ನಕ್ಷತ್ರ ಅಲ್ಲ ಅದು ಮೂಲ ತತ್ವ ಶೋಧ ಮಾಡಿ ಮುಹೂರ್ತ ತಿಥಿ ಎಲ್ಲಿಂದ ಅವಾಗ ನೀ ಹಂತಕ್ಕಿ ಹುಚ್ಚಲ ಅಂಗರಹಿತ ಚಿತ್ಕಲೆಗೆ ಮಲಿ ಮೂಗ ಇರುವುದಿಲ್ಲ ಮಾನಿಗೆ ಇರುವುದಿಲ್ಲ ಮಾನಿಗೆ ಶುದ್ಧ ಆದಿ ಕುಲಕ ಕುರ್ಸಾಲೆ ಪಡಿ ಅಂತೀರಿ ಅಡ್ನಾಡಿ ಶುದ್ಧ ಆದಿ ಕುಲಕ ಕುರ್ಸಾಲ ಪಡಿ ಅಂದೆ ಅಡ್ನಾಡಿ ಪಂಚಾಗ್ನಿ ಅಗ್ನಿ ಪಂಚಕ ಏನಾಗ್ಯದ ಈಗ ಮುಂಚಿನ ದಿವಸ ರವಿವಾರ ಬೇಕಾ ಅಮಾವಾಸ್ಯೆ ರಾತ್ರಿ ಎಂಬುದೇ ಅದೇ ಕತ್ತಲಿ ಕಾದಂಬರ ಇವರ ಜ್ಞಾನದ ಲಗ್ನದಿಂದ ಹರಿತು ಅಜ್ಞಾನ ಅಂಧಕಾರ ಮಹಾಪ್ರಕಾಶ ಜ್ಯೋತಿ ಬೆಳಕ ಬಿದ್ದು ಬೆಳೀತೋ ವಿಸ್ತಾರ ಬಂದು ಸರಿಯಾಗಿ ಉತ್ತರ ಕೊಡ್ತೀನಿ ತಂದು ಧಾನ್ಯ ಇಲ್ಲದ ಅಡಿಗೆ ಅಟ್ಟಾಳ ಏನ್ ಮಾಡೋಣ ಅವಾಗ ಗಂಡಗ ಊಟಕ್ಕ ಕೊಟ್ಟಾಳ ಮತ್ತೇನ್ ಬೇಡ್ತಾರ ಅವಾಗ ಅನುನ್ಯ ಹಾಸದಿ ಬೇಡ ತಾಳ ಕೂಸಿನ ಪ್ಯಾರಿ ಪ್ಯಾರಿ ಹೊಂಡುವುದಿಲ್ಲರೇ ಅಖಂಡ ಕುಬಸ ಸೀರಿ ಸಾತ್ವಾರಿ ಸಪ್ತ ಪದರ ಚರ್ಮದ ಮಡಿ ನೀನು ಹುಟ್ಟಿದೆ ನಾರಿ ಕುಂಕುಮದಂತ ವಸ್ತುನೇನಿಲ್ಲ ಅಂಕಿತದಲ್ಲಿ ತಿಳಿ ಮೂಲ ಅಂಕಿತದಲ್ಲಿ ಮನ ನಿಲ್ಲಿಸಿ ನೋಡು ಏ ಪಾರೆ ಧಾನ್ಯ ಇಲ್ಲದ ಅಡಿಗೆ ಅಟ್ಟಿ ಅನುಭವ ಎನ್ನುವಂತ ಅಡಿಗೆ ಮಾಡಿ ಹೌದು ಆ ಗಂಡನಿಗೆ ಊಟಕ್ಕೆ ಕೊಟ್ಟು ಬೇಡಾಳತ್ತ ಏನು ಏನ್ ಬೇಡ್ತಾಳ್ರಿ ತೂತಿಲ್ದ ವಸ್ತು ಬೇಡ್ತಾಳೆ ತೂತಿಲ್ದ ವಸ್ತು ಹೌದಪ್ಪ ತೂತಿಲ್ದ ವಸ್ತು ಕಾಂತಿ ಬೇಡ್ತಾಳ ಬೇಕಂತಾಳ ಕುಬಸಿನ ಪ್ಯಾರಿ ನವಕಾಂಡ ಮಂಡಲ ಶೋಧ ಮಾಡಿ ತಂದಾರ ಸರಗಿಲ್ದ ಸೀರೆ ಇತ್ತು ಸಾತ್ವಾರಿ ಅಂದಾರ ಏನಾಗ್ಯದ ಈಗ ತಂಗಿ ಬಹಳ ಸೂಕ್ಷ್ಮದ ವ್ಯವಹಾರ ಇಲ್ಲಿ ಕೇಳಿಗುರು ಹೆಂಗ ಕೂಡ್ಯಾರಂತಂದ್ರ ಹೌದ ಅಧ್ಯಾತ್ಮ ಇವತ್ತು ತೆಗ್ದಾಳೆ ಇದರ ಭೇದ ಇದರ ಮೂಲ ತಿಳಿದಂತವರು ಕೂತ್ಕೊಂಡು ಕೇಳ್ತಾ ಇದ್ದಾರೆ ಬಹಳ ಎಚ್ಚರದಿಂದ ಹಾಡ್ಬೇಕಾಗಿದೆ ತಲೆ ಅಡ್ಗೆಸ್ಬೇಡ್ರಿ ಹೌದು ಪಿನ್ ಚುಚ್ಚಾಲ ಯಾಕಂತಂದ್ರೆ ಏನಾಗ್ತೀಗ ಕುಂಕುಮ ಅನ್ನುವಂತ ವಸ್ತು ಎಷ್ಟು ಪವಿತ್ರವಾದದ್ದು ಹಂಗತ್ತೆ ಯಾಕಂದ್ರೆ ಅದಕ್ಕೆ ತೂತಿಲ್ಲ ಅದು ಹೌದಪ್ಪ ಕುಂಕುಮ ತೂತಿಲ್ಲ ಅಖಂಡವಾದಂತ ವಸ್ತು ಹೆಣ್ಣಿಗೆ ಅದು ಸೌಭಾಗ್ಯದ ಸಂಕೇತದ ಹೌದ ಅದಕ್ಕಾಗಿ ಅದಕ್ಕೆ ಅಷ್ಟು ಪವಿತ್ರವಾದಂತ ಸ್ಥಾನ ಕೊಟ್ಟಾರೆ ಹೌದ ಅದಕ್ಕೆ ಏನಂತಾರ ನೋಡು ಏನಂತಾರ ಹೇಳಲ್ಲ ಧಾನ್ಯ ಇಲ್ಲದ ಅಡಿಗೆ ಅಟ್ಟಾಳ ಗಂಡಗ ಊಟಕ್ಕೆ ಕೊಟ್ಟಾಳ ಅನುನ್ಯ ಹಾಸದಿ ಬೇಡ ತಾಳ ಕುಬಸಿನ ಪ್ಯಾರಿ ಪ್ಯಾರಿ ಹೊಂಡುವುದಿಲ್ರೇ ಅಖಂಡ ಕುಬಸ ಸೀರಿ ಸಾತ್ವಾರಿ ಸಪ್ತ ಪದರ ಚರ್ಮದ ಮಡಿ ನೀನು ಹುಟ್ಟಿದೆ ನಾರಿ ಆ ಕುಂಕುಮದಂತ
ವಸ್ತು ಇಲ್ಲ ಅಂಕಿತದಲ್ಲಿ ತಿಳಿ ಮೂಲ ಅಂಕಿತದಲ್ಲಿ ಮನ ನಿಲ್ಲಿಸಿ ನೋಡು ಏ ಪಾರೆ ಸವಿ ಎಂಬುದೇ ಸಕ್ರೆ ಪುಡಿ ಸೂಕ್ಷ್ಮ ನೋಡ ವಿಚಾರ ಮಾಡಿ ಸವಿ ಹತ್ತಿ ಒದ್ದಾಡಿ ಮುದ್ದ ಕೊಟ್ಟೆ ಸುಂದರಿ ಸೌರ್ಷಿ ಎಲುವಿನ ಹಂದ್ರ ಪಿಂಡದಲ್ಲಿ ಕಂಬ ಕಂದರಿ ಸೃತಿ ಎಂಬು ಅತ್ತಿ ತೂರ್ಯತೀತಕ ಯಾವ ಸೌಂದರ್ಯ ಮಹಾಕಾರಣ ಮಾವನ ಕಂತಿ ಮೊನ್ನೆ ಮುಗಿತು ಅವನ ಸಂತಿ ಮುರಿಯೋ ಬಂಡಿ ಮುರಿಯ ತೈತೆ ಚಿಂತ್ಯಾಕನಾರೆ ಬಂಡಿ ಮುರಿದು ಮೂರ್ ತುಂಡಾಯ್ತು ಅಂತ ಹೇಳಿ ನಿಂತು ನೀ ಏನು ಹೊಡಿಯಕತ್ತಿ ತಂಗಿ ಶಂಕ ಹೌದಪ್ಪ ಗೋಡ್ಯಾಳ ನೀ ಶಂಕ ಹೊಡಿಗತ್ತಾಳ ನನ್ ಬಂಡಿ ಮುರಿತ ಇದು ಗೋಟ್ಯಾಳ ಗೋಟ್ಯಾಳ ಗ್ರಾಮ ಅದ ಹೌದ ಅದಕ್ಕಾಗಿ ಸವಿ ಅನ್ನುವ ಸಕ್ರಿ ಪುಡಿ ಇಟ್ಟು ಲಗ್ನ ಸವರ್ಸಿದ್ರಲ್ಲ ಹೌದ ಸವಿ ಅನ್ನುವಂತಿದೆ ಸಕ್ರಿ ಪುಡಿ ಸೂಕ್ಷ್ಮ ವಿಚಾರ ಮಾಡಿ ನೋಡಿ ಅಂತ ಹೇಳ್ಯಾರ ಅವರು ಅದಕ್ಕ ಹೊಡಿದ ಬಂಡಿ ಮೂರು ತುಂಡಾಯ್ತ ನೀ ಹೇಳ್ತಿ ತಂಗಿ ಈ ಬಂಡಿ ಅನ್ನುವಂಥದ್ದು ಶರೀರ ಅನ್ನುವಂಥ ಬಂಡಿ ಇದು ಮೂರು ತುಂಡು ಆಗ್ಲಿಕ್ಕೆ ಬಂದದ ಇದು ಆಗ್ತದ ಇದಕ್ಕೆ ಏನು ತಗೊಂಡು ಮಾಡ್ತಿ ಅಂತ ಕೇಳ್ತಾರ ಕವಿಗಳು ಒಳ್ಳೆ ಹುಡ್ಬೇಕಲ್ಲ ಇನ್ನ ಬಂಡಿಗೆ ಎತ್ತರ ಒಳ್ಳೆ ಹುಡ್ಬೇಕಲ್ಲ ಯಾವ ಎತ್ತು ಹೂಡ್ಬೇಕು ಗುರುತಿಲ್ಲ ಸುಮ್ಮ ಎತ್ತ ಪ್ರಕಾರ ಬಂಡಿ ಹೊಡೆದಿ ಅಂದಾಜ್ ಮೇಲ ಮತ್ತ ಬಂಡಿ ಮುರಿದು ಹೋಗುದೇ ಅಲ್ಲ ಅದಕ್ಕಾಗಿ ಏನಂತಾರ ಅಚ್ಚ ಇಚ್ಚ ಹೂಡಿದ ಎತ್ತ ಇಚ್ಚಿ ಕಡೆಗೆ ಕಾಲ ಮುರಿತ ಪಂಚಾಗ್ನಿ ಪಂಚಾಂಗ ಗಣಿತ ಸುಚಿರಾಚಾರ್ಯ ಆಚಾರಿ ಕಣ್ಣು ಮುಚ್ಚನ ಚಿದಾನಂದನ ಜಾಗ ಪರ್ಬರಿ ಇಚ್ಚದೊಳಗ ಮುಳುಗಿದ ಭವಿಗಳಿಗೆ ಬ್ಯಾರೊಂದು ಗೋರೆ ನಿಜ ಸ್ಥಿತಿಗೆ ಮುಟ್ಟಿದಾಗ ನಿಟ್ಟ ನಮಿಟ್ಟ ಇಲ್ಲರಿಯಾಗ ಆ ಬ್ರಹ್ಮಾನಂದ ಪದವಿಗೆ ಬಂದಾಗ ಸರ್ವೆಲ್ಲ ಅಮ್ಮಾರೇ ಏ ಬ್ರಹ್ಮಾನಂದ ಪದವಿಗೆ ಬಂದಾಗ ಸರ್ವೆಲ್ಲ ಅಮ್ಮಾರೇ ಗುಣಕ ಗುಣ ಗುಣಿಸಿ ಚಾರಲಾಕ 12,000 ಮಂದಿ ಲಗ್ನ ಬಂದಾರ ಲಗ್ನ ಗುಣ ಅರಿಯದವರು ಅಂದ್ರು ಕರೆದಂಗ ಆತೋ ವೇಗನ ಗುಣ ಅರಿಯದವರು ಅಂದ್ರು ಕರೆದಂಗ ಆಯ್ತು ವಿಘ್ನ ಕಟ್ಟಿಗೆ ಹಂದ್ರಲ್ಲ ಹುಚ್ಚುಗೊಟ್ಟಿ ಅಂತಾರ ಅಸ್ಥಿ ಪಂಜರ ಅಸ್ಥಿ ಪಂಜರ ಇದು ಯಾವಾಗಿದ್ರು ಸುಡುವುದೊಮ್ಮೆ ಚಿಂತೆ ಮಾಡಿದಿ ಇದಕ್ಕೆ ಹೆಣ್ಮಗಳು ಏನು ಇಲ್ಲಿ ಗಾಬರಿ ಮಾಡ್ಲಕತ್ತಾಳಂದ್ರ ಸೌರ್ಸಿ ಹಂದ್ರ ಹಾಕದ್ರಾಗ ಉರಿ ಹತ್ಯಾದ ಹಂದ್ರಕ ನೋಡಿ ಸರ್ವ ನಿಂತಾರ ಹಿಂದಕ ಅಂತ ಹೇಳ್ತಿ ತಂಗಿ ಯಾವ ಹಂದ್ರು ಸುಡಾಕ್ ಹತ್ಯಾದ ಇದು ಅಸ್ಥಿ ಪಂಜರ ಎಲುವಿನ ಹಂದ್ರದ ಇದು ಸುಟ್ಟು ಹಾಳಾಗಿ ಹೋಗ್ಲಿಕ್ಕೆ ಬಂದದ್ದದ ಇದು ಇದಕ್ಕೆ ಚಿಂತೆ ಮಾಡಿ ವ್ಯರ್ಥ ಚಿಂತೆ ಮಾಡಿ ಕಾಲ ಕಳಿಬೇಡ ಏನು ಮಾಡಿದ್ರೆ ಏನಿಲ್ಲ ಗಂಡಗ್ ಬಿಟ್ಟು ಹಂಗ ಹೋಗ್ಲಪ್ಪ ಚಿಂತೆ ಮಾಡ ಏನ್ ಮಾಡ್ತಾಳ ಗಂಡಗ್
ಬಿಟ್ಟು ಹಂಗ ಹೊಡ್ಲಿರ್ತಾನ ಒಟ್ಟು ಗಂಡಗ್ ಬಿಟ್ಟು ಹ್ಯಾಂಗ ಹೋಗ್ಲಿ ಹೌದಾ ನನ್ನ ಮಕ್ಕಳು ಇಂಥವು ಅದಾವ ಹ್ಯಾಂಗ ಬಿಟ್ಟು ಹೋಗ್ಲತ್ ಈ ಬಂಡಿ ಈ ಹಂದ್ರ ಸುಟ್ಟು ಹೋಗ್ಲಿಕ್ಕೆ ಬಂದದ ನೀವು ವ್ಯರ್ಥ ಚಿಂತೆ ಮಾಡಿ ವ್ಯರ್ಥ ಕಾಲ ಕಳೆದು ಬಂದದಕ್ಕೆ ಸಾರ್ಥಕ ಮಾಡ್ಕೊಳ್ಬೇಕಾದ್ರ ನಿಜ ತತ್ವದ ಮೂಲ ತಿಳಿಬೇಕಂತ ನಿಜ ತತ್ವ ಮೂಲ ತಿಳಿಬೇಕೆ ಅದಕ್ಕಾಗಿ ಏನಂತಾರ ಅವರು ಕಟ್ಟಿಗೆ ಹಂದ್ರಲ್ಲ ಹುಚ್ಚುಗೊಟ್ಟಿ ಅಂತಾರ ಆಸ್ತಿ ಇದು ಯಾವಾಗಿದ್ರು ಸುಡುವುದು ಒಮ್ಮೆ ಚಿಂತೆ ಮಾಡುವುದು ಪಂಚಭೂತಕ ಗುಳ್ಳೆಯಲ್ಲಿ ಅವರಂತೂ ಮೊದಲೇ ಅವರು ಐದಕ್ಕ 25 ಮುಖ ತತ್ವದ ಅನುಸಾರಕ ಪಂಚಮಭೂತಕ ಗುಳ್ಳೆಯಲ್ಲಿ 5 ಮಂದಿ ಮುತ್ತೈದರ ಚಾದಕ್ಕೆ ಬಂದಾರ ಮೊದಲ ಹೌದಪ್ಪ ಅವ್ರಿಗೆ ಗುಳ್ಳಿಲ್ಲ ಕೊಳ್ಳಾಗ ಅದಪ್ಪ 5 ಮಂದಿಗೆ 5 ಮುಖ ಅಲ್ಲಗತ್ಯಾವ 5 ಮಂದಿಗೆ 5 ಮುಖ ಹೌದ ಇವ್ರು ಮೊದಲು ಚಾದಕ್ ಲಗ್ನವಾಗಿ ಬಂದವ್ರ ಈ ಕವಿಗಳು ಹೇಳ್ತಾರ ಅಂದೇವಾಡಿ ಕವಿಗಳು ಇದರ ವಿಸ್ತಾರ ತಿಳಿಸಿ ಹೇಳ್ಯಾರ ಅವ್ರು ಸಾಮಾನ್ಯ ಅಲ್ಲ ಅವ್ರ ಸಾಮಾನ್ಯರಲ್ಲ ಈ 5 ಮಂದಿ ಮುತ್ತೈದರು ಯಾರು ಅಂತಂದ್ರ ಯಾರು ಪಂಚಮಹಾಭೂತಗಳು ಏನಂತಿದ್ದಾವಲ್ಲ ಪಂಚಮಭೂತಗಳು ಯಾವ್ರಿ ಪಂಚಮಹಾಭೂತಗಳು ಈ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಅನ್ನುವಂತ ಈ ಪಂಚಮಹಾಭೂತಗಳು ಪರಮಾತ್ಮ ಎಲ್ಲದಕ್ಕಿಂತ ಪೂರ್ವದಲ್ಲಿ ಇವನ್ನ ನಿರ್ಮಾಣ ಮಾಡ್ಯಾನ ಮಾಡಿ ಈ ಪಿಂಡಕ್ಕೂ ಸಾಕ್ಷಿ ಇಟ್ಟಾನೆ ಮತ್ತು ಬ್ರಹ್ಮಾಂಡಕ್ಕೂ ಸಾಕ್ಷಿ ಇಟ್ಟಾನೆ ಅದಕ್ಕಾಗಿ ಈ ಹೆಣ್ಮಗಳು ಏನಂತಾಳ ಒಬ್ಬರಿಗೊಂದೊಂದು 5 ಮುಖ ಅಲ್ಲಗತ್ತಾಳ ಗುಳ್ಳಿಲ್ದ ಮುತ್ತೈದರು ಬಂದಾರ ಅಲ್ಲಿ ಚಾದಕ ಒಬ್ಬರಿಗೆ 5 ಮಂದಿಗೆ 5 ಮುಖ 5 ಮಂದಿಗೆ 5 ಅಂದ್ರೆ 25 ಮುಖಗಳಾದವಲ್ಲ ಯಾವ ಒಬ್ಬರಿಗೆ 5 ಮುಖ ಅಂದಾಗ ತಂಗಿ ಈ ಮಹಾಭೂತಗಳೇನಿದ್ದವಲ್ಲ ಪಂಚಮಹಾಭೂತಗಳು ಒಂದೊಂದು ಭೂತದಿಂದ 5 ತತ್ವಗಳು ನಿರ್ಮಾಣಗೊಂಡಾವ ಯಾವ್ಯಾವು ಹೌದಾ ಈ ಪೃಥ್ವಿಯಿಂದ ಏನಾಗದ ಈ ಪೃಥ್ವಿಯಿಂದ ಉತ್ಪತ್ತಿ ಏನು ಹುಟ್ಟಿರುವಂತ 5 ತತ್ವಗಳು ಯಾವತ್ರಿ ಯಾವ ಅಸ್ಥಿ ಮಾಂಸ ತ್ವಚ ರೋಮ ನಾಡಿ ಅಂತ ಹೇಳಿ 5 ತತ್ವ ಈ ಭೂಮಿಯಿಂದ ಹುಟ್ಟ್ಯಾವ 5 ಆದವಲ್ಲ ಇನ್ನ ನೀರಿನಿಂದ ಅವೇ ಹುಟ್ಟ್ಯಾವ್ರಿ ಅಪ್ಪುವಿನಿಂದ 5 ತತ್ವಗಳು ಹುಟ್ಟ್ಯಾವ ಅವೇ ಯಾವ್ಯಾವ ಅಂತಂದ್ರ ಯಾವ 5 ತತ್ವಗಳು ಯಾವ ನೀರಿಂದ ಉತ್ಪತ್ತಿ ಆದವು ಯಾವ ಕ್ಷುದೆ ತ್ರಷೆ ಆಲಸ್ಯ ಮತ್ತು ನಿದ್ರಾ ಕಾಂತಿ ಅಂತ ಹೇಳಿ ಈ 5 ತತ್ವಗಳು ಈಗ ನೀರಿನಿಂದ ಹುಟ್ಟಿವು ಯಾವಂತಂದ್ರ ಶುಕ್ಲ ಶೋಣಿತ ಲಾಲ ಮೂತ್ರ ಮತ್ತು ಶ್ವೇದ ಈ 5 ತತ್ವ ನೀರಿಂದ ಹುಟ್ಟ್ಯಾವ ಇಂದ ಅಗ್ನಿಯಿಂದ 5 ತತ್ವ ಹುಟ್ಟ್ಯಾವ ಯಾವ್ರಿ ಇವೇ ಕ್ಷುದೆ ತ್ರಷೆ ಆಲಸ್ಯ ನಿದ್ರಾ ಕಾಂತಿ ಅಂತ ಹೇಳಿ 5 ತತ್ವ ಈ ಬೆಂಕಿ ತೇಜದಿಂದ ಉತ್ಪತ್ತಿ ಆಗ್ಯಾವ ಇನ್ನ ಗಾಳಿಯಿಂದ 5 ತತ್ವ ಹುಟ್ಟ್ಯಾವ್ರಿ ಅವ್ಯಾವತ್ತರಿ ಚಲನ ವಲನ ಧಾವನ ಪ್ರಸಾರಣ ಮತ್ತು ಅಂಕುಂಚನ ಈ 5 ತತ್ವ ಈ ವಾಯುವಿನಿಂದ ಹುಟ್ಟ್ಯಾವ ಆಕಾಶದಿಂದ 5 ತತ್ವ ಹುಟ್ಟ್ಯಾವ ಯಾವ್ಯಾವ್ರಿ ಯಾವ ಅಂದ್ರೆ ಕಾಮ ಕ್ರೋಧ ಶೋಕ ಮೋಹ ಮತ್ತು ಭಯ ಈ 5 ಮಂದಿ ಮುತ್ತೈದರಿಗೆ ಇವೇ 5 ಮುಖಗಳು ಗುಳ್ಳಿಲ್ದ ಮುತ್ತೈದರಿಗೆ ಇವರೇ ಚಾದಕ್ಕೆ ಬಂದವರು ಹಿಂಗ ಲಗ್ನ ಮುಗ್ದದ ತಂಗಿಯಲ್ಲಿ ಹೊಟ್ಟೆ ಬೆಂಕಿ ಹೆಣ್ಮಗಳು ಬಹಳ ಜಾಗ್ರ ಸುರುವಿಗೆ ಎದ್ದು ನೋಡುನು ಏನ್ ಹೇಳ್ತಾನ ಯಾಕಂದ್ರ ಗೋಟ್ಯಾಳ ಗ್ರಾಮಕ್ಕ ಪ್ರಥಮ ಬಂದಾನ ಈ ಹೆಣ್ಮಗಳು ಬಂದಿಲ್ಲ ಅಂತ ಹೇಳ್ಯಾಳ ಮತ್ತೆ ಬಂದೋಳು ಬಿಟ್ಟಳು ಗೊತ್ತಿಲ್ಲ ಗೋಟಿನ ಆರಿಸ್ಬೇಕಂತ ನಮಗೆ ಅದಕ್ಕೆ ಏನಂತಾರ ಪಂಚಮಭೂತಕ ಗುಳ್ಳೆಯಲ್ಲಿ ಮೊದಲಂತೂ ಅವರು ಮೊದಲ 5ಕ್ಕ 25 ಮುಖ ತತ್ವದ ಅನುಸಾರಕ ಪಂಚಾಗ್ನಿ ಅದ್ದಲಿ ಕೊಟ್ಟು ತಲಿ ಬೋಳಿಸಿದ್ದ ಮುದ್ದಲ ಮಾತ ಕೇಳು ಭೇದ ಮದುಮಕ್ಕಳಿಗೆ ತಲಿ ಬೋಳ್ಸ್ಯಾರತ್ತ ತಲಿ ಮದುಮಕ್ಕಳು ಏನಿದ್ರಲ್ಲ ಇಬ್ರು
ಅವರಿಗೆ ಅದ್ದಲಿ ಕೊಟ್ಟು ತಲಿ ಬೋಳಿಸ್ಯಾರ ಅಂತ ಕೇಳಿದ್ದಾಳ. ಅದಕ್ಕಾಗಿ ಏನ್ ಹೇಳ್ತಾರ ಅವರು? ಅದ್ದಲಿ ಕೊಟ್ಟು ತಲಿ ಬೋಳಿಸಿದ್ದ ಮುದ್ದಲ ಮಾತ ಕೇಳದ ಬೇಡ, ಮಾಯದ ಅರ್ಧ ಭಾಗ ಗುರುವಿಗೆ ಅರ್ಪಣ ಮಾಡಿದರ ಹಾದಿ ಹಸನಾಗುವುದು ಭವದ ಬಾದಿ ಜುಟ್ಟ ಬೋಳಿಸಿದರ ಶೋಧ ಮಾಡು ಯೋಗ ಮಾರ್ಗದಲ್ಲಿ ಇದರ ವ್ಯವಹಾರ. ತಾನ ತಿಳಿಲಿ ಎಂದು ಸಾರಿ ಹೇಳ್ತಿ ಸ್ಟೇಜಿಗೆ ಬಂದು ಸರಿಯಾಗಿ ಉತ್ತರ ಕೊಡ್ತೀನಿ ತಂದು ಆಕಾರ ಎಂಬ ಸೀರಿ ಕಳಾಸಿ ಮತ್ತೇನು ಮಾಡೋದು? ನಿರಾಕಾರ ಕುಬುಸ ತೊಡಸಿ ಶಿಖರದ ಮೇಲೆ ಸುಣ್ಣ ಏರಿಸಿ ವೈಭವಗೊಳಿಸಿದರು. ಸುಸುಮ್ನೆ ಮಾರ್ಗ ಹಿಡಿದು ಯೋಗ ಮುದ್ರೆ ಬಳಸಿದಂಥವರು ಮರಣ ಪಂಚಕ ಎಂದು ಮಂದಮತಿಗಳು ಅರ್ಥ ಮಾಡ್ಯಾರೋ. ಮರಣ ಪಂಚಕ ಮಾನವರಿಗೆ ಮಹಾಶಿವರಾತ್ರಿ ಶಿವಶರಣರಿಗೆ ಮಹಾ ಆನಂದದಲ್ಲಿ ಸದ್ಗತಿ ಹೊಂದಿದರು. ಮರಣ ಪಂಚಕ ಮಾನವರಿಗೆ ಮಹಾಶರಣರಿಗೇನು ಇದು ಮಹಾನವಮಿ ಅಂತ ಸ್ವೀಕಾರ ಮಾಡ್ತಾರಂತೆ ಶರಣರು ಸಾವಿಗೆ. ಅದಕ್ಕೆ ಹೇಳಿದ್ರು ನೋಡು, ಏನಂತ? ಮರಣ ಬಂದರೇನು ಸಿಟ್ಟಿಲ್ಲ, ಮಹಾದೇವಾಗ ನೆನೆದಾವ ಕೆಟ್ಟಿಲ್ಲ ಅಂತ. ಲಟಿಪಿಟಿ ಸಂಸಾರ ನೇಟಿಲ್ಲ, ಇದು ಯಾರೇನು ಕಟ್ಕೊಂಡು ದಾಟಿಲ್ಲ ಅಂತ ಹೇಳ್ಯಾರ ಜ್ಞಾನಿಗಳು. ಹೌದಪ್ಪ, ಹೌದು. ಬಹಳ ವಿಚಾರ ಮಾಡ್ಬೇಕಾಗದ ತಂಗಿ. ಯಾಕಂದ್ರೆ ಈ ಲಗ್ನದ ವ್ಯವಹಾರ ಬಹಳ ಸೂಕ್ಷ್ಮದ ಐತಲ್ಲ. ಇಲ್ಲಿ ಬಲ್ಲವರು ಕೂಡೀರಿ ಅಂತ ತಿಳಿದುಕೊಂಡು ಹೆಣ್ಮಗಳು ತೆಗೆದಾಳ ವಿಷಯ ತೆಗೆದಾಳೆ. ಅದಕ್ಕಾಗಿ ಏನಂತಾರ ಅವರು? ಏನಂತಾರು? ಆಕಾರಂಬ ಸೇರಿ ಕಳಸಿ ನಿರಾಕಾರ ಕುಬುಸ ತೊಡಸಿ ಶಿಖರದ ಮೇಲೆ ಸುಣ್ಣ ಏರಿಸಿ ವೈಭವಗೊಳಿಸಿದರು. ಸುಸುಮ್ನೆ ಮಾರ್ಗ ಹಿಡಿದು ಯೋಗ ಮುದ್ರೆ ಬಳಸಿದಂಥವರು ಮರಣ ಪಂಚಕ ಎಂದು ಮಂದಮತಿಗಳು ಅರ್ಥ ಮಾಡ್ಯಾರೋ. ಏನ್ರಿ ಮರಣ ಪಂಚಕ ಮಾನವರಿಗೆ ಮಹಾಶಿವರಾತ್ರಿ ಶಿವಶರಣರಿಗೆ ಮಹಾ ಆನಂದದಲ್ಲಿ ಸಾಗಿ ಸದ್ಗತಿ ಹೊಂದಾರೋ. ಬಳಿಕ ಎಂದು ಕಡಿಗೆ ಆದ್ಮ್ಯಾಲ ಅವಾಗ ಏನ್ ಹಾಕದ್ರಿ? ಅಲ್ಲಿ ಒಯ್ದು ತಲಿ ಬೋಳಿಸ್ಬೇಕಾಗಿತ್ತು, ಒಯ್ದಾರ. ಅಲ್ಲಿ ಸೀರಿ ಕಳೆದಾರ. ಆಕಾರ ಎನ್ನುವಂತ ಸೀರಿ ಕಳೆದು ನಿರಾಕಾರ ಕುಬುಸ ತೊಡಿಸ್ಯಾರ. ಮತ್ತೆ ಹುಡುಗಿ ಕೈಯನ್ನು ಬಳಿ ಹೊಡೆದಾರಂತ. ಇದು ಲಗ್ನದಾಗ ನಡೆದ ವಿಸ್ತಾರ. ಹುಡುಗಿ ಕೈಯನ್ನು ಬಳಿ ಹೊಡೆದಾರ. ಮೊಳಕಾಲಿ ಬಾಸಿ ಕಟ್ಟ್ಯಾರ. ಬಾಸಿಗೆ ಮೊಳಕಾಲಿ ಕಟ್ಟ್ಯಾರ. ಕುಂಡಿ ಕುಂಕುಮ ಹಚ್ಚಾರ. ಕುಂಕುಮ ಕುಂಡಿಗೆ ಹಚ್ಚಾರ. ಹೌದಪ್ಪ. ಟೊಂಕಿ ಡಾಬಾ. ಟೊಂಕಿಗಿಲ್ಲ ಡಾಬಾ. ಕಾಲಿಗೆ ಕಾಲಾಗ ಕಾಲುಂಗ್ರ ಇಟ್ಟಿಲ್ಲ. ಕೈಯಾಗ ಕಾಲುಂಗ್ರ, ಕಾಲಿಗೆ ಡಾಬಾ, ಕುಂಡಿಗೆ ಕುಂಕುಮ ಹಚ್ಚಾರ. ಹಿಂಗಂತಾಳ. ಅದಕ್ಕಾಗಿ ಏನಂತಾರ ಅವರು? ಬಳಿ ಕೈಯಂದು ಕಡಿಗೆ ಆದ್ಮ್ಯಾಲ ಬಿಡುಗಡೆ ಆಯಿತು ಭವದ ಜೇಲ. ಬಾಸಿಂಗ್ ತಂದು ಮೊಳಕಾಲ ಮ್ಯಾಲ ತಿಳಿದೇ ಕಟ್ಟಿದರು. ಚಾದದ ಶೃಂಗಾರ ಮೊಳಕಾಲ ಕೆಳಗಿರಲಿ ಅಂತ ಶ್ರಮ ಪಟ್ಟಾರು. ಬ್ರಹ್ಮಾಂಡ ಎಂಬೋ ಡಾಬ ಕಾಲಾಗಿದಕ್ಕ ಚಿನ್ನ ಇಟ್ಟಾರು. ಕಾಲ ಭಾಷಣ ಕಾಲುಂಗರ ತಂದು ಕೈಲಿ
ಬಂಧಿಸಿದಕ ಒಂದು ನೆಲೆಯಿಲ್ಲದ ನಿಜ ಸ್ಥಿತಿಗೆ ಬಂದ ಮುಟ್ಟ್ಯಾರೋ ಕುಂಡಿಗೆ ಕುಂಕುಮ ಹಚ್ಚರ ಯಾಕ ಖಂಡಿತ ಕೇಳ ರೋಕ ರೋಕ ಏ ಜಂಡ ಕೆಂಪ ಡೇಂಜರ್ ಎಂದು ಅರ್ಥ ಮಾಡ್ಯಾರೋ ಮಂಜಿಲ ದಾಟುವಾಗ ಹೊಳ್ಳಿ ನೋಡಿದ್ರ ನಿನಗ ತಡದಾರು ಕಂಡ ತುಂಡ ಅರ್ಥ ಮಾಡಿ ಕುಂಡಿಗೆ ಕುಂಕುಮ ಹಚ್ಚಾರೋ ಮೊದಲೇ ಹಚ್ಚೈತಿ ಅರಿಶಿಣ ಮತ್ತೊಮ್ಮೆ ಹಚ್ಚುದು ಏನ ಕಾರಣ ಅನುಭವ ಅಕ್ಷತ ಒಗದು ಆತ್ಮ ಆನಂದ ಪಡದಾರೋ ನಿತ್ಯ ಆನಂದ ನೆಲೆ ಉರಿದ ಬಳಿಕ ಅನಿತ್ಯ ಬಳಗ ಉಳಿದಿತ್ತು ಯಾಕ ನಿತ್ಯ ಆನಂದ ನಿನ್ನಲ್ಲಿ ನೆಲೆ ಆದ ಬಳಿಕ ಈ ಅನಿತ್ಯ ಬಳಗ ಏನದಲ್ಲ ಈ ದುರ್ಗುಣಗಳು ನಿನ್ನ ಹತ್ರ ಸುಳಿಯೋದಿಲ್ಲ ಅಂತವ್ರು ಅನಿತ್ಯ ಬಳಗ ಇವೇನು ಕಾಮ ಕ್ರೋಧ ಲೋಭ ಮದ ಮತ್ಸರಾದಿಗಳು ಮತ್ತ ಸಪ್ತ ವ್ಯಸನಗಳು ಯಾವ ಮೂರು ಅವಸ್ಥೆಗಳು ಇಂಥ ಬಳಗ ಏನದಲ್ಲ ಆ ನಿತ್ಯ ಆನಂದ ನಿನ್ನಲ್ಲಿ ನೆಲೆಗೊಂಡಂತಂದ ಮೇಲೆ ಇವರೆಲ್ಲರೂ ಬಯಲಾಗಿ ಹೋಗ್ತಾರಂತೆ ಅದಕ್ಕಾಗಿ ಹೇಳ್ತಾರ ಅವ್ರ ಕವಿಗಳು ನಿತ್ಯ ಆನಂದ ನೆಲೆ ಊರಿದ ಬಳಕ ಅನಿತ್ಯ ಬಳಗ ಉಳಿದಿತ್ತು ಯಾಕ ಏ ಮೃತ್ಯು ಒದಗಿ ಕಾಲನ ಪಾಶಕ ಬಿದ್ದು ಸಾಯವರು ಹೊತ್ತಿದ್ದು ಕತ್ತಿ ಆಯ್ತು ಹೊರಿಸಿದು ಆತ್ಮ ಮೆರವಣಿಗೆ ತಗದಾರು ನಿತ್ಯ ಮುಕ್ತಾರೆಂಬವರು ನಿಂತ ನೋಡ್ಯಾರ ಕಣ್ಣ ಎಲದವರು ಸ್ಥೂಲ ಶರೀರ ಎಂಬುದ ಕತ್ತಿ ಚಿತ್ಕಲೆ ಎಂಬವ ಆತ್ಮನ ಹೆಂಡತಿ ನಿಂತು ನೋಡಿದವರೇ ಪೂರ್ತಿ ನಿಜ ಮುಕ್ತಾರೋ ಇವರು ಆ ಮದುಮಕ್ಕಳ ಮೆರವಣಿಗೆ ನೋಡಿದವರು ಕಣ್ಣಿಲ್ದವ್ರು ಏನು ನೋಡ್ಲಕ್ ಹಚ್ಚಾರಲ್ಲ ಇವತ್ತ ನಿತ್ಯ ಮುಕ್ತರಂತ ಹೇಳಿ ಅವರಿಗೆ ಜಗತ್ತೇನೆ ಕೊಂಡಾಡ್ಲಕ್ ಹಚ್ಚಾದ ಇವತ್ತ ಜಾತ್ರೆ ಮಾಡ್ಕೊಳ್ಳಕತ್ತಾರ ಜಹಾಂಗೀರ್ ಸಾಹೇಬರು ದೌಲ್ ಮಲಿಕ್ ಶರಣ ಯಾವ ಮಹಾತ್ಮ ಬಸವಣ್ಣ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಮುಗುಳ್ಕೋಡ್ ಮುತ್ತೆಯವರು ಇವರೆಲ್ಲ ನಿತ್ಯ ಮುಕ್ತರು ಅವರೆಲ್ಲ ಕಣ್ಣು ಇಲ್ಲದವರು ನಿಂತು ನೋಡ್ಲಕತ್ತಾರ ಇದು ಸ್ಥೂಲ ಶರೀರ ಅನ್ನುವಂಥದ್ದು ಕತ್ತಿ ಈ ಶರೀರ ಅನ್ನುವಂಥದ್ದು ಕತ್ತಿ ಚಿತ್ಕಲೆ ಅನ್ನುವಂಥದ್ದು ಏನದಲ್ಲ ಆತ್ಮನ ಹೆಂಡತಿ ನಿಂತು ನೋಡಿದವರು ಪೂರ್ತಿ ನಿಜ ಮುಕ್ತರು ಅಂತ ಹೇಳಿ ಫೈನಲ್ ಮಾಡಿಬಿಟ್ರು ಕವಿಗಳು ನಿತ್ಯ ಮುಕ್ತರಂತಾರ ಅವರಿಗೆ ತಂಗಿ ಅದಕ್ಕಾಗಿ ಅವ್ರು ಎಷ್ಟು ಮಕ್ಕಳು ಹಡ್ದಾರ ಅಂತ ಕೇಳಲಿಲ್ಲಕ್ಕ ಅದಕ್ಕೆ ಹೇಳ್ತಾರ ಕವಿಗಳು ಇವರೇ ಪರಶಿವ ಪಾರ್ವತಿ ಪದವಿ ಯಾವಾಗ ಪಾಡದ ಹವದು ಪಾಡದ ಈ ರೇಳು ಲೋಕ ಹಡದಾರ ಇವರೇ ಹಡದಾರ ಈ ರೇಳು ಲೋಕ ಹಡದಾರ ಇವರೇ ಹಡದಾರ ಸರಿಯಾಗಿ ಹೇಳಿನಿ ತಂಗಿ ಈ ಲಗ್ನದ ವಿಸ್ತಾರ ಹೇಳಿನ ವಿಸ್ತಾರ ಯಾರ್ಯಾರದಂತ ಹೇಳಬೇಕು ಹೆಸರ ಹೇಳಬೇಕು ಹೆಸರ ಅಕ್ಕಲಕೋಟ ತಾಲೂಕದಾಗ ಅಂದೇವಾಡಿ ಜಾಹೇರ ಕೇಳ ಜಾಹೇರ ಗುರು ಮಲ್ಲೇಶನ ಆಧಾರ ನಮಗ ಆಧಾರ ಅಕೃತಿಲೆ ಗಂಡನ ಹೆಸರ ನಕ್ಕು ಹೇಳ
ಗಂಡನ ಹೆಸರು ಹೇಳ ಅಂದ್ರೆ ಬಾಳ ನಾಚಿಕೆ ಬರ್ತದ ಹೆಣ್ಮಕ್ಳಿಗೆ. ಅದಪ್ಪ ಅವ್ರ ಅಣ್ಣ ಉಂಡ್ ಅವ್ರ ಹೆಸರು ಹೇಳಲ್ರಿ ಅವ್ರು. ಈ ಅದಲ್ಲ ರೇಣುಕಾಬಾಯಿ ಬಂದಾಳಲ್ಲ ಎಲ್ಲಾ ಮಾಡ್ಲಕ್ಕ ಸಿದ್ದಾಳ. ಗಂಡನ ಹೆಸರು ಹೇಳಂದ್ರ ಬತ್ ನೋಡು ಕುತ್ತಿಗೆ ನಾಚಿಗೆ ಬರ್ತಾವ. ನಾಚಿಗೆ ಬರ್ತದ. ಅವಂದೇ ತಿಂತಾಳ, ಗಂಡದೇ ತಿನ್ನೋದು ಗಂಡದೇ ಉಣೋದು. ಅವನಿಂದ ಮಕ್ಕಳು ಹೊಡೆದಾಳ ಅಂದ್ರೆ ಅವನ ಹೆಸರು ಹೇಳಕ್ ನಾಚಿಗೆ ಬರ್ತದೆ. ಗಂಡನ ಹೆಸರು ಹೇಳ್ಬೇಕು. ಎಷ್ಟು ಚಂದ ಹೇಳ್ತಾರೆ, ಹಿಂದಕ್ಕೆ ನೀರೋ ಹೇಳ್ತಿದ್ರಪ್ಪ. ಅರ್ಥ ಹಾಕಿ ಏನಂತ ಹೇಳ್ತಿದ್ರು ತಮ್ಮ ಮರ್ತಾನ. ಅವನು ಹೇಳ್ಯಾನ ಎಲ್ಲ ಹೆಸರು ಹೇಳ್ತಿದ್ದ. ಹಗ್ಗದ್ರೆ ಹೊಡೆದ್ರೆ ಮಗ್ಗಕ್ಕೆ ಬರ್ತಾಳ ನಾವು ಇವ. ಹಂಗ ಏನಂತಾರ ಕವಿಗಳು? ಅಕ್ಕರ್ತಿಲೆ ಗಂಡನ ಹೆಸರ ನಕ್ಕು ಹೇಳು ಹಾಕ್ಬೇಡು ಸಾರ. ಚಿಕ್ಕ ಗೈ ವಿಷ ಕೇಳತಕ್ಕ ಕಲಿಗೆಯವರ ಚಿತ್ಕಲೆ ಅನಿಸಿ ಚಕ್ಕಂದಾಡು ಇದೆ ಅನುಭವ ಸಾರ. ಉಕ್ಕಿ ಕರ್ಣಕೂಟ ಕೂಡಿ ಸೇರು ಮುಕ್ತಿ ಮಂದಿರ. ಗಣತನ ತಿಳಿಲಿ ಅಂದು ಸಾರಿ ಹೇಳ್ತಿ ಸೇಜಿಗೆ ಬಂದು ಸರಿಯಾಗಿ ಉತ್ತರ ಕೊಡ್ತೀನಿ ತಂದು ರಚಿದ ದೂರ